ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ನಾಳೆ 9/10/2024 ನಿಫ್ಟಿ, ಬ್ಯಾಂಕ್ ನಿಫ್ಟಿ ಮತ್ತು ಫಿನ್ ನಿಫ್ಟಿಲಿ ನಾವು ಯಾವ ರೀತಿ ಸ್ಟಡಿ ಮಾಡ್ತೀವಿ, ಪ್ಲಾನ್ ಆಫ್ ಆಕ್ಷನ್ ಏನಿರುತ್ತೆ ನೋಡೋಣ. ಅದ್ರ ಜೊತೆಗೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಕೂಡ ಇದೆ. ಆ್ಯಂಡ್ ಇಂಪಾರ್ಟೆಂಟ್ ಆಗಿ ಇರುವ ಡೇಟಾ ಏನಪ್ಪ ಅಂದರೆ RBI ಇಂಟ್ರೆಸ್ಟ್ ರೇಟ್ ಡಿಸಿಷನ್ಸ್ ನಾಳೆ ಬರ್ತಾ ಇದೆ. ಸೊ ಅರೌಂಡ್ 10 ಗಂಟೆ ಆಸ್ಪಾಸ್ ಓಕೆ RBI ಗವರ್ನರ್ ಬಂದು ಕುತ್ಕೊಂಡ್ಬಿಟ್ಟು ಮೇನ್ಲಿ ಸರ್ ಅದರೊಳಗಡೆ ನೋಡಬೇಕಾಗಿದ್ದು ಓನ್ಲಿ ಒನ್ ಸರ್, ದಟ್ ಇಸ್ ಅ ರೀಪೋ ರೇಟ್. ಓಕೆ, ಸೊ ರಿಪೋ ರೇಟ್ ಏನಾದರೂ ಇಂಟ್ರೆಸ್ಟ್, ರಿಪೋ ರೇಟ್ ಅಂದರೆ ಸಿಂಪಲ್ ಆಗಿ ಫಸ್ಟ್ ತಿಳ್ಕೊಳ್ರಿ ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬೆಟರ್ ಹಿಯರ್. ಸೊ ರಿಪೋ ರೇಟ್ ಅಂದರೆ ಸರ್ ಸಿಂಪಲ್, ಮಾರ್ಕೆಟ್ ಈಗ ಬ್ಯಾಂಕ್ಗಳಿಗೆ ಯಾವ ದರದಲ್ಲಿ ಸಾಲ ಕೊಡುತ್ತೆ ಅನ್ನೋದೊಂದು ಪಾಯಿಂಟ್ ಸರ್. ಸೊ ರೈಟ್ ನಾವು ಸರ್ ಮಾರ್ಕೆಟ್ 6.5 ಆಸ್ಪಾಸ್ ಇದೆ. ಇನ್ ಕೇಸ್ ಇದನ್ನು ಜಾಸ್ತಿ ಮಾಡ್ತಾರಂದರೆ ಸರ್ ಬ್ಯಾಂಕ್ಗಳು ಕೂಡ ಜಾಸ್ತಿ ರೇಟ್ನಲ್ಲಿ ಇಂಟ್ರೆಸ್ಟ್ ರೇಟ್ ಸಿಗೋದ್ರಿಂದ ಅವರು ನಮಗೂ ಕೂಡ ಹೆಚ್ಚಿನ ದರದಲ್ಲೇ ಸಾಲ ಕೊಡ್ತಾರೆ. ದಿಸ್ ಇಸ್ ಅ ನಾಟ್ ಗುಡ್ ಫಾರ್ ದ ಎಕನಾಮಿ. ಇನ್ ಕೇಸ್ ಇಂಟ್ರೆಸ್ಟ್ ರೇಟ್ನ ಕಡಿಮೆ ಮಾಡ್ತಾರಪ್ಪ ಅಂದ್ರೆ ಆಬ್ವಿಯಸ್ಲಿ ಏನಾಗುತ್ತೆ, ಬ್ಯಾಂಕ್ಗಳಿಗೆ ಕಡಿಮೆ ರೇಟ್ನಲ್ಲಿ ದುಡ್ಡು ಸಿಗುತ್ತೆ, ಅದನ್ನು ಕೂಡ ನಮ್ಮ ಹತ್ರ ಪಾಸ್ ಆನ್ ಮಾಡ್ಬೋದು. ಇದರಿಂದ ಲಾಭ ಆಗೋದು, ಮಾರ್ಕೆಟ್ ಮೇಲೆಗಡೆ ಹೋಗೋ ಚಾನ್ಸ್ ಇದೆ. ಅದನ್ನು ಡೀಟೇಲ್ ಆಗಿ ಅನಾಲಿಸಿಸ್ ಬಗ್ಗೆ ನಾನು ಮಾತಾಡಬೇಕು ಅಂದರೆ ಸ್ವಲ್ಪ ಟೈಮ್ ತಗೋತೆ. ಅದಕ್ಕೋಸ್ಕರ ಏನು ಮಾಡಿದ್ದೀನಿ, ಡೀಟೇಲ್ ಅನಾಲಿಸಿಸ್ ಬರ್ದಿದ್ದೀನಿ ಸರ್, ಹೌ ಇಟ್ ವಿಲ್ ಬಿ ಇಫೆಕ್ಟೆಡ್ ಅಂತ ನೋಡ್ಕೋಬಹುದು. ಓಕೆ, ಈಗ ಒಂದು ಎಕ್ಸಾಂಪಲ್ ಓದ್ಬಿಡ್ತೀನಿ ಸೊ ದಟ್ ನಿಮಗೆ ಒಂದು ಅರ್ಥ ಆಗ್ಬೋದು ಯಾಕೆ ಏನು ಅಂತಂದೇಳಿ. ಅಕ್ಟೋಬರ್ 2019. ಓಕೆ, ಇದರೊಳಗಡೆ ಏನಾಗಿತ್ತಪ್ಪ ಅಂದರೆ ಇಲ್ಲಿ RBI ಇಂಟ್ರೆಸ್ಟ್ ರೇಟ್ ಏನು ಮಾಡಿದ್ರು, 25 ಬೇಸಿಸ್ ಪಾಯಿಂಟ್ನ ಕಡಿಮೆ ಮಾಡಿದ್ರು. ಅದರಿಂದ ಏನಾಗಿತ್ತಪ್ಪ, ನಿಫ್ಟಿ ಹ್ಯಾಸ್ ಗಾನ್ ರ್ಯಾಲಿಡ್. ಓಕೆ, ಬ್ಯಾಂಕಿಂಗ್ ಆ್ಯಂಡ್ ರಿಯಲ್ ಎಸ್ಟೇಟ್ ಸೆಕ್ಟರ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಓಡಿದ್ವು ಓಕೆ, ಆ್ಯಂಡ್ ಇವನ್ ಸರ್ ಆಟೋ ಆ್ಯಂಡ್ ಕನ್ಸ್ಯೂಮರ್ ಸ್ಟಾಕ್ಸ್ ಆಲ್ಸೋ ವೆಂಟ್ ಅ ಗುಡ್ ಡಿಸಿಷನ್, ಅಂದರೆ ಗುಡ್ ಮೊಮೆಂಟಮ್ಸ್ ಕೊಟ್ಟಿದ್ವು. ಸೊ ದಿಸ್ ಇಸ್ ಹೌ ದ ಮಾರ್ಕೆಟ್ ವಿಲ್ ಬಿ ಚೆನ್ನಾಗಿ ಮೊಮೆಂಟಮ್ ಆಗೋದು ಬಿಕಾಸ್ ಆಫ್ ದೀಸ್ ರೀಸನ್ಸ್. ಓಕೆ, ಇನ್ ಕೇಸ್ ಏನಾದರೂ ಏರಿದ್ರೆ ಏನು ಪ್ರಾಬ್ಲಮ್ ಆಗಬಹುದು ಅನ್ನೋದು ಪಾಯಿಂಟ್ ಇಲ್ಲಿ ಕೂಡ ಇದೆ. ಯು ಕ್ಯಾನ್ ಸಿ ದಿಸ್ ಒನ್. ಸೊ ಇಲ್ಲಿ ನೋಡ್ಕೋಬೋದು, ಇನ್ ಕೇಸ್ ಏನಾದರೂ ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ, ಯೂಶ್ವಲಿ ನಿಫ್ಟಿ ನೆಗೆಟಿವಿಟಿ ಆಗ್ಬೋದು ಆ್ಯಂಡ್ ಬ್ಯಾಂಕಿಂಗ್, ಆಟೋ ಸೆಕ್ಟರ್ಸ್ ಆರ್ ಗೋಯಿಂಗ್ ಟು ಬಿ ಅಫೆಕ್ಟೆಡ್. ಸೊ ಒಂದಪ್ಪ ಏನಪ್ಪ ಅಂದ್ರೆ ಕಂಪ್ಲೀಟ್ಲಿ ಕನ್ಕ್ಲೂಷನ್ ಕೊಡ್ಬೋದಪ್ಪ ಅಂದರೆ ಒಂದು ಕ್ಲಿಯರ್ ಇದೆ, ಇನ್ ಕೇಸ್ ಏನಾದರೂ ಇಂಟ್ರೆಸ್ಟ್ ರೇಟ್ನ ಡೌನ್ ಮಾಡಿದ್ರೆ, ಲೈಕ್ RBI ರೇಟ್ ಇಂಟ್ರೆಸ್ಟ್ ರೇಟ್ನ ಕಡಿಮೆ ಮಾಡ್ಕೊಂಡ್ರೆ ದಟ್ ಇಸ್ ಗುಡ್ ಫಾರ್ ದ ಎಕನಾಮಿ, ದಟ್ ಇಸ್ ಬುಲಿಶ್ ಫಾರ್ ದ ಎಕನಾಮಿ. ಇನ್ ಕೇಸ್ ಏನಾದರೂ ಹೆಚ್ಚು ಮಾಡಿದ್ರೆ ದಟ್ ಇಸ್ ಬಿಯರಿಶ್ ಫಾರ್ ದ ಎಕನಾಮಿ. ಸೊ ಏನೂ ಇಲ್ಲ ಅಂದ್ರೆ ಏನಾಗುತ್ತೆ, ಮಾರ್ಕೆಟ್ ಮೇಲೆ ಕೆಳಗಡೆ ಹೋಗಿ ಅಲ್ಲೇ ಎಲ್ಲೋ ಕ್ಲೋಸ್ ಆಗೋ ಚಾನ್ಸಸ್ ಹೆವಿ ಇದೆ. ಸೊ ಇದ್ರ ಬಗ್ಗೆ ಡೇಟಾ ಓದ್ಕೋಬೇಕಂದ್ರೆ ಇದನ್ನ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೀವು ಓದ್ಕೋಬೋದು, ಈ ಬ್ಲಾಗನ್ನು ನೋಡಿಕೊಂಡು ಚೆಕ್ಔಟ್ ಮಾಡ್ಬೋದು. ಸೊ ಲೆಟ್ ಅಸ್ ಸಿ ನಿಫ್ಟಿ ಒಳಗಡೆ ನೀವು ಯಾವ್ಯಾವ ರೀತಿ ಟ್ರೇಡ್ ಮಾಡಿದ್ವಿ ಏನು ಅಂತ ಹೇಳಿ. ಓಕೆ, ನಾವು ಲೈವಲ್ಲಿ ಇದ್ವಿ, ಯೂಟ್ಯೂಬ್ ಲೈವಲ್ಲಿ ಇದ್ದಾಗ ನಾವು ನೋಡ್ತಾ ಇದ್ವಿ, ಎಸ್ ಇಲ್ಲೊಂದು ಬ್ರೇಕ್ಔಟ್ ಕಾಣ್ತಾ ಇದೆ ಅರೌಂಡ್ 24,900 ಹತ್ರ ಅಂತೇಳಿ. ಮಾರ್ಕೆಟ್ ಆ್ಯಟ್ ದ ಎಂಡ್ 25,000 ಕೂಡ ಹೋಗಿದೆ. ಆ್ಯಂಡ್ ವಿ ಹ್ಯಾವ್ ಡನ್ ಅವರ್ ವಿತ್ ಕ್ಲಾಸ್ ಮೆಂಬರ್ ಇನ್ ದಿಸ್ ಟ್ರೇಡ್. ಇದು ಕೂಡ ಚೆನ್ನಾಗಿರೋ ಟ್ರೇಡ್ ಆಗಿತ್ತು. ದಟ್ ಈಸ್ ವಿಚ್ ಒನ್ ಕಾಲ್ ವಿ ಹವ್ ಬಾಟ್, ದಿಸ್ ಒನ್ ವಿ ಹವ್ ಬಾಟ್ ಹಿಯರ್. ಅದನ್ನು ಯಾವುದಪ್ಪ ಅಂದರೆ ದಿಸ್ 24,900 ಕಾಲ್ ಆ್ಯಂಡ್ ಐ ಹ್ಯಾವ್ ಬಾಟ್ ಇಟ್ ಸೀರಿಯಸ್ಲಿ 308 ಆ್ಯಂಡ್ ವಿ ಹವ್ ಬುಕ್ ಅರೌಂಡ್ 340 ಇದನ್ನ ಬೈ ಮಾಡಿದ್ವಿ, ಬುಕ್ ಮಾಡಿದ್ವಿ. ನೀವು ಕೂಡ ಕರೆಕ್ಟಾಗಿರೋ ಅನಾಲಿಸಿಸ್ ಮಾಡ್ಕೊಂಡಿದ್ರೆ ಅಂತ ತಿಳ್ಕೋಣ. ಬ್ಯಾಂಕ್ ನಿಫ್ಟಿ ಕೂಡ ಡಿಸ್ಕಷನ್ ಮಾಡ್ತಾ ಇದ್ವಿ ಲೈವಲ್ಲಿ. ಎಸ್, ಮಾರ್ಕೆಟ್ ಇನ್ಸೈಡರ್ ಕ್ಯಾಂಡಲ್ ಬ್ರೇಕ್ಔಟ್ ಆಗ್ತಾ ಇತ್ತು, ಬಟ್ ಕಷ್ಟ ಆಗ್ತಾ ಇತ್ತು ಅಂತ ಡಿಸ್ಕಷನ್ ಮಾಡ್ತಾ ಇದ್ದೆ. ಬಿಕಾಸ್ ಐ ವಾಸ್ ನಾಟ್ ಕಂಫರ್ಟಬಲ್ ಇನ್ ದಿಸ್ ಮೊಮೆಂಟಮ್, ಬಿಕಾಸ್ ಓಪನ್ ಇಂಟ್ರೆಸ್ಟ್ ಡೌನ್ ಆಗೋದ್ ಬಗ್ಗೆ ನಾನು ಹೇಳ್ತಾ ಇದ್ದೆ ಆ್ಯಂಡ್ ಈ ಶಾರ್ಟ್ ಕವರಿಂಗ್ ಮೂವ್ಮೆಂಟ್ ಆಗೋದ್ ಬಗ್ಗೆ ಅಂತ ಕೂಡ ಡಿಸ್ಕಷನ್ ಮಾಡ್ತೀವಿ. ಅದಕ್ಕೋಸ್ಕರ ನಾವು ಜಾಸ್ತಿ ಇಲ್ಲಿ ಪುಟ್ ರೇಟಿಂಗ್ನೇ ಜಾಸ್ತಿ ಪ್ರಿಫರ್ ಮಾಡಿದ್ವಿ. ಇವನ್ ನಿಫ್ಟಿ ಎಕ್ಸ್ಪೈರಿ ಕೂಡ ಇತ್ತು, ಅದನ್ನೇ ಪ್ರಿಫರ್ ಮಾಡಲಿಕ್ಕೆ ಟ್ರೈ ಮಾಡಿದ್ವಿ. ಸೊ ಎನಿವೇ, ಇಲ್ಲಿ ಓಪನ್ ಇಂಟ್ರೆಸ್ಟ್ ಅನಾಲಿಸಿಸ್ ಕೂಡ ನೀಟಾಗಿ ನೀವು ಅರ್ಥ ಮಾಡ್ಕೊಂಡಿದ್ರಿ ಲೈವ್ ಸೆಷನ್ ಒಳಗಡೆ. ಕೆಲವೊಂದು ಮೋಸ್ಟ್ ಆಫ್ ದ ಡೌಟ್ಸ್ ಕೂಡ ಇದ್ವು, ಅದನ್ನು ಕ್ಲಾರಿಫೈ ಮಾಡಿದ್ವಿ. ಸೊ ಈಗ ನಾಳೆ ಯಾವ ರೀತಿ ಟ್ರೇಡ್ ಮಾಡ್ತೀವಿ, ಫಸ್ಟ್ ಡೇ ಆ್ಯಂಗಲ್ ಸ್ವಿಚ್. ಓಕೆ, ಮಾರ್ಕೆಟ್ ಯಾವ ರೀತಿ ಕಾಣ್ತಾ ಇದೆ ಒಂದು ಮಾರ್ಕೆಟ್ ರಿವರ್ಸ್ ಆಯ್ತಾ. ಒಂದು ಸೈಡ್ ಒಂದು ಆ್ಯಂಗಲಲ್ಲಿ ಇದು ಈ ಪ್ಯಾಟರ್ನ್ ಏನು ಬಂದರೆ ಡೌನ್ ಸೈಡ್ ಗ್ಯಾಪ್ ಅಪ್ ಅಂತೀವಿ. ಇಂಥ ಸಿಚುವೇಷನಲ್ಲಿ ಮಾರ್ಕೆಟ್ ಏನು ಕೇಸ್ ಏನಾದರೂ ಈ ಲೋ ಬ್ರೇಕ್ ಆದರೆ ಮಾರ್ಕೆಟ್ ಅಗೇನ್ ಕಂಟಿನ್ಯೂ ವಿತ್ ಅ ಟ್ರೆಂಡ್ ಅಂತ ಗೊತ್ತಾಗುತ್ತೆ. ಲೆಟ್ ಅಸ್ ಸಿ ಮಾರ್ಕೆಟ್ ಈ ಸಲದ ಮಟ್ಟಿಗೆ ನಿಮ್ಗೆ ಏನಾಗ್ಬೋದು ಸರ್, ಬುಲಿಶ್ ಹರಾಮಿ ಪ್ಯಾಟರ್ನ್ ಥರ ಕಾಣ್ತಾ ಇದೆ. ವೆರಿ ನೈಸ್ ವೆರಿ ನೈಸ್. ಓಕೆ, ಇಂಥ ಬುಲಿಶ್ ಹರಾಮಿ ಪ್ಯಾಟರ್ನ್ ಒಳಗಡೆ ಏನಿರುತ್ತಪ್ಪ ಅಂದರೆ ಮಾರ್ಕೆಟ್ ಇನ್ ಕೇಸ್ ಇದ್ರ ಮೇಲೆಗಡೆ ಓಪನ್ ಆದರೆ ಪಾಸಿಟಿವ್ ಹೋಗೋ ಸಾಧ್ಯತೆ ಹೆವಿ ಇರುತ್ತೆ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಟೈಪ್ ಆಫ್ ಇನ್ಸೈಡರ್ ಕ್ಯಾಂಡಲ್, ವಾಚ್ ಔಟ್ ಹಿಯರ್. ಓಕೆ, ಇಷ್ಟೆಲ್ಲ ಅರ್ಥ ಮಾಡ್ಕೊಂಡ್ರೆ ವೆರಿ ನೈಸ್. ಓಕೆ, ಈಗ ಏನು ಮಾಡೋಣ, ಸಪೋರ್ಟ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡೋಣ. ಮೂವಿಂಗ್ ಎವರೇಜ್ ಬರುತ್ತಾ? ಎಸ್, ಇಂಪಾರ್ಟೆಂಟ್ ಆಗಿ ನಮಗೆ ಬರೋದು ಮೂವಿಂಗ್ ಎವರೇಜ್ ಬರ್ತಾ ಇದೆ ಇಲ್ಲಿ ಸರ್. 25,045ಗೆ 50 ಡೇ ಮೂವಿಂಗ್ ಎವರೇಜ್ ಇದೆ. ಮಾರ್ಕೆಟ್ ಇನ್ ಕೇಸ್ ನಾಳೆ ಅದನ್ನು ಹೋಲ್ಡ್ ಮಾಡಿದ್ರೆ ನಿಜ ಆದರೆ ಓವರ್ ದ ಟೈಮ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದ ಮಾರ್ಕೆಟ್ ಟು ಗ್ಯಾರಿ ಟಿಲ್ 25,500 ಲೆವೆಲ್. ಸೊ 20 ಡೇ ಮೂವಿಂಗ್ ಎವರೇಜ್ ನೆಕ್ಸ್ಟ್ ಅಟ್ರಾಕ್ಷನ್ ಲೆವೆಲ್ ಆಗುತ್ತೆ. ಸೊ ಇದನ್ನು ಏನು ಮಾಡೋಣ, ಸ್ವಿಚ್ ಟು 1 ಅವರ್ ಮಾಡೋಣ.
ಆ್ಯಂಡ್ ಸಪೋರ್ಟ್ ರೆಸಿಸ್ಟೆನ್ಸ್ ಕೂಡ ಮಾರ್ಕ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ. ಓಕೆ, ಸಿ ಮೇಜರ್ ರೆಸಿಸ್ಟೆನ್ಸ್ ಈಗ ಮೇಲ್ಗಡೆ ಹೋಗ್ತಾ ಇದಪ್ಪ ಅಂದರೆ ಎಲ್ಲಿ ನಿಂತ್ಕೋಬಹುದು, ದಾಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ವ್ಯೂ ಟು ಅಂಡರ್ಸ್ಟ್ಯಾಂಡ್ ಹಿಯರ್. ಸೊ ಮಾರ್ಕೆಟ್ನಲ್ಲಿ ಮೇಜರ್ ರೆಸಿಸ್ಟೆನ್ಸ್ ಕಾಯ್ತಾ ಇರೋದು 25,127. ಓಕೆ, ಆಮೇಲೆ ಇದಕ್ಕಿಂತ ಮೇಲ್ಗಡೆ ಎಲ್ಲಿ ಕಾಯ್ತಾ ಇರೋದಪ್ಪ ಅಂದರೆ 25,300 ಲೆವೆಲ್. ಓಕೆ, ಈ ಎರಡು ಲೆವೆಲ್ಗಳು ಇಂಪಾರ್ಟೆಂಟ್ ಇದೆ. ನೋಡೋಣ ಮಾರ್ಕೆಟ್ ಇದನ್ನು ಹೋಲ್ಡ್ ಮಾಡ್ತಾನೋ ಅಥವಾ ಬ್ರೇಕ್ಔಟ್ ಮಾಡ್ತಾನೋ ಅನ್ನೋದು ಇಂಪಾರ್ಟೆಂಟ್ ಇದೆ. ಸೊ ಮೇಲ್ಗಡೆ ಆಯ್ತು, ಕೆಳಗಡೆ ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ಡ್ರಾ ಮಾಡೋದು ಹಿಯರ್ 24,850 ಆ್ಯಂಡ್ 24,800. ಸೊ 24,800 to 850 ಲೆವೆಲ್ ಇಸ್ ಅ ಮೇಜರ್ ಸಪೋರ್ಟ್ ಲೆವೆಲ್. ಸೊ ವಿ ಹ್ಯಾವ್ ಡ್ರಾನ್ ವೆರಿ ನೈಸ್ ಹಿಯರ್. ಓಕೆ, ಮಾರ್ಕೆಟಲ್ಲಿ ಯು ಟರ್ನ್ ಥರ ಏನೋ ಕಾಣ್ತಾ ಇದೆ. ನೋಡೋಣ ಮಾರ್ಕೆಟ್ ಅದನ್ನು ಕ್ರಿಯೇಟ್ ಮಾಡ್ತಾನೋ ಇಲ್ಲೋ ಅಂತೇಳಿ. ಸೊ ಟ್ರೆಂಡ್ ಲೈನ್ ಒಂದು ಡ್ರಾ ಮಾಡೋಣ. ಸಿ ದಿಸ್ ಒನ್. ಸೊ ವಾಟ್ ವಿ ಎಕ್ಸ್ಪೆಕ್ಟ್ ಹಿಯರ್. ಓಕೆ, ನಾಳೆ ಮಾರ್ಕೆಟ್ ಎಲ್ಲೆಲ್ಲಿ ಓಪನ್ ಆಗೋದು, ಸ್ವಿಚ್ ಟು 15 ಮಿನಿಟ್ಸ್ ಹಿಯರ್. ಓಕೆ, ಸೊ ಇಲ್ಲಿ ನಿಮಗೆ ಇನ್ನೊಂದು ಆ್ಯಂಗಲಲ್ಲಿ ಕಾಣ್ತಾ ಇದೆ ಸರ್, ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಕಾಣ್ತಾ ಇಲ್ವಾ? ಎಸ್, ಇಟ್ಸ್ ಲುಕಿಂಗ್. ಸಿ ದಿಸ್ ಒನ್, ಶೋಲ್ಡರ್ ಇದೆ, ಹೆಡ್ ಇದೆ ಆ್ಯಂಡ್ ಅಗೇನ್ ಶೋಲ್ಡರ್ ಹಿಯರ್. ಓಕೆ, ಇಲ್ಲಿ ಮಾರ್ಕೆಟ್ ಏನಾಗ್ತಾ ಇದೆ, ಇನ್ ಕೇಸ್ ಏನಾದರೂ ಓಕೆ ಇದನ್ನು ಬ್ರೇಕ್ಔಟ್ ಆಗಿ ಆಗಿಲ್ಲ ಆದರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಟಾರ್ಗೆಟ್ ಅಬೌಟ್ ದಿಸ್ ಮಚ್. ಓಕೆ, ಯಾವುದಷ್ಟು ಆಗ್ಬೋದಪ್ಪ ಅಂದರೆ ಈ ಹೆಡ್ದಿಂದ ಪಾದಕ್ಕೆ ಎಷ್ಟಾಗ್ಬೋದು, ಸಿದಿಸನ್ ಹೆಡ್ದಿಂದ ಇದಕ್ಕೆ ಪಾದಕ್ಕೆ ಒಂದು ಎಷ್ಟಿದೆ, ಅರೌಂಡ್ 426 ಆಗ್ತಾ ಇದೆ. ಅದು ನಮಗೆ ಅರೌಂಡ್ 25,500 ಅಂತೂ ಕೂಡ ಕಾಣ್ತಾ ಇದೆ. ಸೊ ಮೇಜರ್ ರೆಸಿಸ್ಟೆನ್ಸ್ ಅಲ್ಲೇ ಇದೆ, ಅದನ್ನು ನಾವು ಡಿಸ್ಕಷನ್ ಅಥವಾ 20 ಡೇ ಮೂವಿಂಗ್ ಅವರ್ಸ್ ಕೂಡ ಅಲ್ಲೇ ಇದೆ. ನೋಡೋಣ ಮಾರ್ಕೆಟ್ ಅಲ್ಲಿವರೆಗೆ ಹೋಗ್ತಾನೋ ಏನು ಅಂತ ಅಂತೇಳಿ. ಅದಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಬ್ಯಾರಿಯರ್ಸ್ಗಳಿವೆ, ಟ್ರೆಂಡ್ ಲೈನ್ ರಿಜೆಕ್ಷನ್ಸ್ ಇದೆ ಅರೌಂಡ್ 25,200 ಲೆವೆಲಲ್ಲಿ. ಇನ್ ಕೇಸ್ ಮಾರ್ಕೆಟ್ ಏನಾದರೂ 25,000 ಲೆವೆಲ್ ಅಥವಾ 20,040 ಲೆವೆಲ್ ಆಸ್ಪಾಸ್ ಒಂದು 40 ಆ್ಯಂಡ್ 40 ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಎರಡೂ ಓಪನ್ ಅದು ಫ್ಲಾಟ್ ಅಂತ ಕನ್ಸಿಡರ್ ಮಾಡೋಣ. ಓಕೆ, ಸೊ ಫ್ಲಾಟ್ ಅಂತ ಕನ್ಸಿಡರ್ ಮಾಡೋಣ. ಇನ್ ಕೇಸ್ ಮಾರ್ಕೆಟ್ 25,127 ಈ ರೀತಿ ಗ್ಯಾಪ್ ಅಪ್ ಆಗಿದೆ, ಒಂದು 120 ಪಾಯಿಂಟ್ ಒಂದು ಗ್ಯಾಪ್ ಅಪ್ ಆಗಿದೆ. ಸೊ ಆವಾಗ ಇಮಿಡಿಯೇಟ್ಲಿ ವಿ ಆರ್ ಫೇಸಿಂಗ್ ದ ರಿಜೆಕ್ಷನ್ ಸರ್, ದಿಸ್ ಟ್ರೆಂಡ್ ಲೈನ್ ರಿಜೆಕ್ಷನ್. ಸೊ ವಾಟ್ ವಿ ಟು ಡೂ, ಸಿ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆದಮೇಲೆ ಹೈಯರ್ ಲೋ ಆದರೆ 25,300ವರೆಗೂ ಯು ಕ್ಯಾನ್ ಗೋ ಈಸಿ ಟ್ರೇಡ್ ಹಿಯರ್. ದಿಸ್ ಈಸ್ ಅ ವ್ಯಾಲ್ಯೂ ಏರಿಯಾ. ಓಕೆ, ಇಲ್ಲ ಮಾರ್ಕೆಟ್ ನಮಗೆ ಫ್ಲಾಟಾಗಿ ಓಪನ್ ಆಗಿ ಇಲ್ಲಿ ಬಂದಿದ್ದಾನೆ, ಇಲ್ಲಿ ಏನೋ ಸೆಲ್ಲಿಂಗ್ ಪ್ರೆಷರ್ ಕಾಣ್ತಾ ಅಂದರೆ ಇಲ್ಲಿ ನೀವೊಂದು ಸೆಲ್ಲಿಂಗ್ ಪ್ಯಾಟರ್ನ್ ಸಿಕ್ಕ, ಲೈಕ್ ಎನಿ ಕೈಂಡ್ ಆಫ್ ಲೋವರ್ ಹೈ ಸ್ಟ್ರಕ್ಚರ್ ಸಿಗ್ತಾ ಇದೆ, ಅಥವಾ ನಿಮಗೆ ಏನಾದರೂ ಇನ್ವರ್ಟೆಡ್ ಹ್ಯಾಮರ್ಸ್ ಥರ ಸಿಗ್ತಾ ಇದೆ, ಅಥವಾ ನಿಮಗೆ ಏನಾದರೂ ಪ್ಯಾಟರ್ನ್ ಸಿಗ್ತಾ ಇದೆ. ಸೊ ಹಿಯರ್ ಯು ಕ್ಯಾನ್ ಗೋ ಫಾರ್ ಸೆಲ್ ಬಿಕಾಸ್ ವಿ ಹ್ಯಾವ್ ಅ ಟ್ರೆಂಡ್ ಲೈನ್ ರಿಜೆಕ್ಷನ್ ಹಿಯರ್. ಒಂದು ಇಲ್ಲಿ ಬ್ರೇಕ್ ಡೌನ್ ಆಗ್ಬೋದು, ಕೆಳಗಡೆ ಬರ್ಬೋದು, ಅಥವಾ ಬ್ರೇಕ್ಔಟ್ ಆಗೋ ಚಾನ್ಸಸ್ ಇದೆ. ದಿಸ್ ಇಸ್ ಅ ವ್ಯಾಲ್ಯೂ ಏರಿಯಾ 25,120 ಆಸ್ಪಾಸ್ ಇದೆ. ಇಲ್ಲ ಮಾರ್ಕೆಟ್ ನಿಮಗೆ ಓಪನ್ ಆಗಿದ್ದು ಫ್ಲಾಟ್ ಆಗಿದೆ, 25,000 ಹತ್ರ ಟ್ರೇಡ್ ಆಗ್ತಾ ಇದೆ. ಬಿಕಾಸ್ ಗುರುವಾರ ಎಕ್ಸ್ಪೈರಿ ಇರೋದ್ರಿಂದ ಮಾರ್ಕೆಟ್ ನಿಮಗೆ ಪ್ಯೂರ್ ಪ್ರೈಸ್ ಆಕ್ಷನ್ ಸೈಡ್ ವೇ ಕೂಡ ಮಾಡಬಹುದು ಅನ್ನೋ ಚಾನ್ಸ್ ಇದೆ. ಬಿಫೋರ್ ಮಾರ್ಕೆಟ್ ಇದನ್ನು ರ್ಯಾಲಿ ತೋರಿಸೋಕ್ಕಿಂತ ಮುಂಚೆ ಏನಾಗಬೇಕಾದ್ರೆ ಸರ್ ಕಾನ್ಸಲ್ಟೇಷನ್ ಮಾಡುವ ಸಾಧ್ಯತೆ ಕೂಡ ಇದೆ. ಬಿ ಕೇರ್ಫುಲ್ ಹಿಯರ್. ಇಲ್ಲ ಮಾರ್ಕೆಟ್ ಸರ್ ನಮಗೆ ಗ್ಯಾಪ್ ಡೌನ್ ಓಪನ್ ಮಾಡಿದ್ದಾನೆ, ಸೊ ಅಂಥ ಸಿಚುವೇಷನಲ್ಲಿ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಿ ಇಟ್ಕೋತೀರಿ. ಓಕೆ, ಸೊ ಗ್ಯಾಪ್ ಡೌನ್ ಅಪ್ಪ ಅಂದರೆ 24,950 ಹತ್ರ ಓಪನ್ ಆಗಿದೆ. ಸೊ ಇಮಿಡಿಯೇಟ್ಲಿ ಮಾರ್ಕೆಟಿಂದ ರಿಕವರ್ ಮಾಡಿಕೊಂಡು ಮೇಲೆಗಡೆ ಬಂದು ಇಲ್ಲಿ ಟೈಮ್ ಪಾಸ್ ಮಾಡ್ಬೋದು, ನಂಬರ್ ಒನ್. ಇಲ್ಲ ನಿಮಗೆ ಇನ್ ಕೇಸ್ ಗ್ಯಾಪ್ ಡೌನ್ ವಾಸ್ ಹ್ಯೂಜ್ ಹಿಯರ್ 24,850 ಡೈರೆಕ್ಟಾಗಿ ಮಾರ್ಕೆಟ್ ಓಪನ್. ಸೊ ಒಂದು ತಿಳ್ಕೊಳ್ಳಿ ಸರ್, ನಾವೇನು ತಿಳ್ಕೊಂಡಿದ್ದೀವಿ, ಏನು ಅರ್ಥ ಮಾಡ್ಕೊಂಡಿದ್ದೀವಿ ಮಾರ್ಕೆಟ್ ಒಳಗಡೆ. ಓಕೆ, ಇದನ್ನು ಗ್ಯಾಪ್ ಅಪ್ ತಸುಕಿ, ಓಕೆ ಡೌನ್ ಸೈಡ್ ತಸುಕಿ ಗ್ಯಾಪ್ ಅಪ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಡಿಸ್ಕಷನ್ ಮಾಡ್ತೀವಿ. ಅದನ್ನ ಬೇಕಾದ್ರೆ ನಿಮ್ಗೆ ಸ್ಕ್ರೀನ್ ಕೂಡ ಹಾಕ್ತೀನಿ, ಯು ಕ್ಯಾನ್ ವಾಚ್ ದ್ಯಾಟ್. ಇನ್ ಕೇಸ್ ಮಾರ್ಕೆಟಲ್ಲಿ ಈ ರೀತಿ ಗ್ಯಾಪ್ ಡೌನ್ ಓಪನ್ ಆಗಿದೆ, ಸೊ ಓಪನ್ ಆಗಿದೆ, ಮಾರ್ಕೆಟ್ ಏನಾಗ್ತಾ ಇದೆ, ಕೆಳಗಡೆ ಜಗ್ತಾ ಇದೆ. ಸೊ ಲೋವರ್ ಹೈಸ್ ಕೂಡ ಕ್ರಿಯೇಟ್ ಆಗ್ತದೆ. ಒಂದು ವೇಟ್ ಮಾಡೋದು ಈಸಿ ವೇ ಅಂದರೆ ಸರ್ 24,800 ದಾಟುವರೆಗೂ ನಮ್ಮ ಪ್ರೈಸ್ ಆಫ್ ಆಕ್ಷನ್ ಆಫ್ ಸೆಲ್ಲಿಂಗ್ ಇಸ್ ನಾಟ್ ದೇರ್. ಓಕೆ, ಸೊ ಇನ್ ಕೇಸ್ ಮಾರ್ಕೆಟಲ್ಲಿ ಗ್ಯಾಪ್ ಡೌನ್ ಓಪನ್ ಆದರೆ ನಾವೇನು ಮಾಡೋಣ, ಇನ್ ಕೇಸ್ ಹೈಯರ್ ಲೋ ಆಯಿತು, ಇಲ್ಲೇ ಹೈಯರ್ ಲೋ ಆಗ್ತಾ ಇದ್ರೆ ಇಲ್ಲಿ ಸ್ಮಾಲ್ ಎಸ್ ಎಲ್ ಇಡೋಣ. ಬಿಕಾಸ್ ಸ್ಟ್ರಾಂಗರ್ ಸಪೋರ್ಟ್ ಇದೆ, ಮಾರ್ಕೆಟ್ನ ಇವತ್ತು ಮೇಲ್ಗಡೆ ಎತ್ಕೊಂಡು ಹೋಗಿದ್ದಾರೆ. ಸೊ ವಿ ವಿಲ್ ಸ್ಮಾಲ್ ಎಸ್ ಎಲ್ ಫಾರ್ ಟಾರ್ಗೆಟ್ ಅಬೌಟ್ 25,130 ಆ್ಯಂಡ್ ಅಬೌವ್ ಇನ್ ಕೇಸ್ 25,300. ಓಕೆ, ಗ್ಯಾಪ್ ಡೌನ್ ಡಿಸ್ಕಷನ್ ಮಾಡಿದ್ವಿ, ಗ್ಯಾಪ್ ಅಪ್ ಡಿಸ್ಕಷನ್ ಮಾಡಿದ್ವಿ. ಇನ್ ಕೇಸ್ ಡೈರೆಕ್ಟ್ ಓಪನ್ ಆದರೂ ಕೂಡ ಸೆಲ್ ಆಫ್ ಆಗ್ಬೋದು, ಬ್ರೇಕ್ಔಟ್ ಆದರೆ ಟ್ರೇಡ್ ಆಗ್ಬೋದು. ಸೊ ಫ್ಲಾಟ್ ಆ್ಯಂಗಲಿಂದ ಡಿಸ್ಕಷನ್ ಕೂಡ ಮಾಡಿದ್ದೀವಿ ಇದ್ರೊಳಗಡೆ. ಓಕೆ, ಆಪ್ಷನ್ ಚೈನ್ ನೋಡಿ ಉಪಯೋಗ ಇಲ್ಲ. ಓಕೆ, ಇದೇನಾ? ಓಕೆ, 10th October ಇದೆ. ಸೊ ಎನಿವೇ 10th October ಎಕ್ಸ್ಪೈರ್ ಇದೆ. ಬಿಕಾಸ್ ಐ ವಾಸ್ ಥಿಂಕಿಂಗ್ ಅಬೌಟ್ ಸ್ಪಿನ್ ನಿಫ್ಟಿ ಇಯರ್. ಸೊ 25,000 ಲೆವೆಲ್ನಲ್ಲಿ ಪುಟ್ ರೈಟರ್ಸ್ ಆರ್ 44 ಲಕ್ಷ ಆ್ಯಂಡ್ ಈ ಕಡೆ 58 ಲಕ್ಷ ಜನ. ಓಕೆ, ಕಂಪ್ಯಾರಿಟಿವ್ಲಿ ಫೈಟಲ್ಲಿದೆ ಸರ್, ಸ್ಟಾರ್ಟಲ್ಲಿದೆ 25,000 ಲೆವೆಲ್ ಇದೆ, ರೈಟ್. ಸೊ ಇನ್ ಕೇಸ್ ಮಾರ್ಕೆಟ್ 25,000 ಮೇಲೆ ನಿಂತ್ಕೊಂಡೆ, ಆವಾಗ ನಾವು ಮ್ಯಾಕ್ಸಿಮಮ್ ಟಾರ್ಗೆಟ್ ಎಕ್ಸ್ಪೆಕ್ಟೇಷನ್ ಮಾಡೋದು ಯಾವ ಲೆವೆಲ್, 25,150 ಲೆವೆಲ್. ಬಿಕಾಸ್ ಟ್ರೆಂಡ್ ಲೈನ್ ರಿಜೆಕ್ಷನ್ ಇದೆ, ನೀವು ನೋಡ್ಕೋಬಹುದು ಬ್ಯಾಕ್ಗ್ರೌಂಡ್ನಲ್ಲಿ. ಓಕೆ, ಅದನ್ನು ದಾಟಿದರೆ ಮಾರ್ಕೆಟ್ನಲ್ಲಿ ನೆಕ್ಸ್ಟ್ ಲೆವೆಲ್ ಆಫ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಕಾಣೋದು 25,200. ಅದನ್ನು ದಾಟಿದರೆ 25,300 ಲೆವೆಲ್, ಅಲ್ಲಿ ನಮಗೆ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಕೂಡ ಕಾಯ್ತಾ ಇದೆ. ಓಕೆ, 25,000 ಮಾರ್ಕೆಟ್ ಬ್ರೇಕ್ ಡೌನ್ ಆದ, ಆವಾಗ ಹೇಳ್ತೀರಿ ಯಾವಾಗ, ಎಸ್ ಮಾರ್ಕೆಟ್ 24,900ಗೆ 20 ಲಕ್ಷ ಇದೆ ಒಂದು ಲೆವೆಲ್, ಆ್ಯಂಡ್ 24,800 ಇಸ್ ಅನದರ್ ಲೆವೆಲ್
ವೇರ್ ಇಸ್ ಓಪನ್ ಇಂಟ್ರೆಸ್ಟ್ ಇಸ್ 31 lakh. ಓಕೆ, ದಿಸ್ ಇಸ್ ದ ಲಾಸ್ಟ್ ರಿಸಾರ್ಟ್ ಮಾರ್ಕೆಟ್ ಹೋಲ್ಡ್ ಮಾಡೋದು. ಇನ್ ಕೇಸ್ 24,800 ಹೋಲ್ಡ್ ಮಾಡಿಲ್ಲ, ದಿಸ್ ಟ್ರೆಂಡ್ ಏನಿದೆ ಸರ್ ಡೌನ್ ಸೈಡ್ ಅದು ಕಂಟಿನ್ಯೂಷನ್ ಆಗೋ ಚಾನ್ಸಸ್ ಹೆವಿ ಇದೆ. ಅಂದರೆ ಇವತ್ತು ಎಲ್ಲ ಆಗಿದ್ದು ಶಾರ್ಟ್ ಕವರಿಂಗ್ ಅಂತ ತಿಳ್ಕೊಂಡು ನೀವು ಸೆಲ್ ಆನ್ ರೈಸ್ ಅನ್ನೋಂಥ ಮತ್ತೆ ಸ್ಟ್ರಕ್ಚರ್ನ ಶುರು ಮಾಡ್ತೀರಿ. ಓಕೆ, ಸೊ ಇಲ್ಲಿ ಎಲ್ಲ ನಿಫ್ಟಿ ಆ್ಯಂಗಲಿಂದ ಡಿಸ್ಕಷನ್ ಮಾಡಿದ್ವಿ. ಲೆಟ್ಸ್ ಗೋ ಟು ದ ಬ್ಯಾಂಕ್ ನಿಫ್ಟಿ ಹಿಯರ್. ಓಕೆ, ಬ್ಯಾಂಕ್ ನಿಫ್ಟಿ ನಾಳೆ ಎಕ್ಸ್ಪೈರ್ ಇದೆ. ಸೊ ಅದಕ್ಕೋಸ್ಕರ ಮಾರ್ಕೆಟಲ್ಲಿ ಏನೇನು ಕಾಣ್ಬೋದು ನೋಡೋಣ. ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಡೇ ಆ್ಯಂಗಲಲ್ಲಿ ನೋಡ್ಕೊಳ್ಳಿ ಸರ್. ಇದು ಕೂಡ ಒಂದು ನಿಮಗೆ ಗ್ಯಾಪ್ ಅಪ್ ಆಗಿದೆ. ಸೊ ನಿಮಗೆ ಅದೊಂದು ಬುಲಿಶ್ ಹರಾಮಿ ಪ್ಯಾಟರ್ನ್ ಥರ ಕಾಣ್ತಾ ಇದೆ. ವೆದರ್ ಮಾರ್ಕೆಟ್ ಇದನ್ನು ಹೋಲ್ಡ್ ಮಾಡ್ತಾನ ಅಥವಾ ಇದನ್ನು ಕಂಟಿನ್ಯೂಷನ್ ಮಾಡ್ತಾನ ಅಥವಾ ಇದನ್ನು ಬ್ರೇಕ್ ಡೌನ್ ಮಾಡಿ ಕೆಳಗಡೆ ಬರ್ತಾನೆ ಅನ್ನೋದು ಕ್ವೆಶನ್ ಮಾರ್ಕ್ ಇದೆ. ಸೊ ನೋಡೋಣ ಮಾರ್ಕೆಟ್ ಏನು ಮಾಡುತ್ತೆ ಅಂತೇಳಿ. ಸೊ ಒಂದು ಗೊತ್ತಿದೆ, ಒಂದು ಇದ್ರ ಮೇಲೆಗಡೆ ಹೋದರೆ ಮಾರ್ಕೆಟ್ ಒಂದು ಸ್ಲೋಲಿ ಅಪ್ ಸೈಡ್ ಹೋಗ್ಬೋದು. ಬಟ್ ಇದ್ರ ಕೆಳಗಡೆ ಹೋದರೆ ಮಾರ್ಕೆಟ್ ಇವತ್ತೇನಾಗಿದೆ ಸರ್ ಶಾರ್ಟ್ ಕವರಿಂಗ್ ಆಗಿದೆ, ಕಂಟಿನ್ಯೂ ಟು ದ ಡೌನ್ ಸೈಡ್ ಅಂತ ತಿಳ್ಕೊತೀರಿ. ಸೊ ಇಲ್ಲಿ ಇಂಪಾರ್ಟೆಂಟ್ ನಾವೇನು ಮಾಡೋಣ, ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ಗಳನ್ನ ಮಾರ್ಕ್ ಮಾಡೋಣ. ಎಸ್, ದಿಸ್ ಇಸ್ ಅ ಮೇಜರ್ ರೆಸಿಸ್ಟೆನ್ಸ್ ದಟ್ ಈಸ್ 50,400 level on the bottom side, and above resistance line is about 51,450 level, and market ಇವತ್ತು ಮೇಜರ್ ಆಗಿ ನಿಂತ್ಕೊಂಡ್ರ ಲೆವೆಲ್ 51,000 ಲೆವೆಲ್. ಓಕೆ, ಸೊ ಎಲ್ಲ ಡ್ರಾ ಮಾಡಿದಿರಿ. ಮೂವಿಂಗ್ ಎವರೇಜ್ ಹಾಕೋಣ, ಭಾಳ ದೂರ ಇವೆ. ಸೊ 50-day ಮೂವಿಂಗ್ ಎವರೇಜ್ ಕೂಡ ಕಾಯ್ತಾ ಇರೋದು 51,500 ಲೆವೆಲ್. ಓಕೆ, 51,500 ಹತ್ರ ಇದೆ. 20-day ಮೂವಿಂಗ್ ಎವರೇಜ್ ಕೂಡ ಭಾಳ ದೂರ ಇವೆ. ಸೊ ಸ್ವಿಚ್ ಟು 30 minutes ಹಿಯರ್. ಓಕೆ, ಪ್ಲಾನ್ ಆಫ್ ಆಕ್ಷನ್ಸ್ ಯಾವ ರೀತಿ ಮಾಡ್ತೀರಿ. ಓಕೆ, ಇಲ್ಲಿ ಇನ್ನೊಂದು ನಿಮಗೆ ಅನಿಸ್ತಾ ಇರ್ಬೋದು, ಎಸ್ ಮಾರ್ಕೆಟ್ ನಿಮಗೆ ಇಲ್ಲಿ ನಿಂತ್ಕೊಳ್ತಾ ಇದೆ. ಸಿ ದಿಸ್ ಇಸ್ ಕಾನ್ಸಲ್ಟೇಷನ್. ಓಕೆ, ನಿಂತ್ಕೊಂಡಿದೆ ಆ್ಯಂಡ್ ರೌಂಡ್ ನಂಬರ್ ಸೈಕಾಲಜಿ 51,000 ಇದೆ. ಮಾರ್ಕೆಟ್ ನಿಮಗೆ ಏನಾದರೂ ಫ್ಲಾಟಾಗಿ ಓಪನ್ ಆಗಿದೆ, ಮೇಲ್ಗಡೆ ಹೋಗ್ತಿದ್ದಾನೆ ಅಂತ ತಿಳ್ಕೊಳ್ರಿ. ಸೊ ಇಟ್ ಕ್ಯಾನ್ ಗೋ ಟಿಲ್ 51,500. ಓಕೆ, ಅಲ್ಲಿಂದ ರಿಜೆಕ್ಷನ್ ಆಗ್ಬೋದು ಆ್ಯಂಡ್ ಕೆಳಗಡೆ ಬರ್ಬೋದು ಅನ್ನೋ ಸಾಧ್ಯತೆ ಇದೆ. ದಿಸ್ ಈಸ್ ಅ ಬೌಂಡ್ರಿ ಟ್ರೇಡ್ ಸರ್. ಇನ್ ಕೇಸ್ ಮಾರ್ಕೆಟ್ ನಿಮಗೆ ಬ್ರೇಕ್ ಡೌನ್ ಆಗಿದೆ, ಲೈಕ್ 51,000 ಬ್ರೇಕ್ ಡೌನ್ ಆಗಿದೆ, ರ್ಯಾಲಿ ಆಗಿ ಕೆಳಗಡೆ 50,700 ಹತ್ರ ಬಂದಿದೆ, ಆವಾಗ ನೀವು ಅನ್ಕೋತೀರಿ ಸೆಲ್ಲಿಂಗ್ ಹೋಗ್ಬೋದು. ನೋ ಸರ್, ಮಾರ್ಕೆಟ್ ಕಿಲ್ ಬಿ ಅಗೇನ್ ಅಟ್ರಾಕ್ಟೆಡ್ ಟು 51,000. ದಟ್ ಇಸ್ ಅರೌಂಡ್ ನಂಬರ್ ಸೈಕಾಲಜಿ, ಬಿಕಾಸ್ ಆ ಓಪನ್ ಇಂಟ್ರೆಸ್ಟ್ ಅಲ್ಲಿ ಹೈಯೆಸ್ಟ್ ಆಗಿ ಬಿಲ್ಟಪ್ ಆಗಿರ್ತದೆ. ಓಕೆ, ಗ್ಯಾಪ್ ಅಪ್ ಆದರೂ ಕೂಡ ನೋಡ್ಕೊಂಡಿದ್ರಿ ಸರ್. ದಿಸ್ ರಿಜೆಕ್ಷನ್ ಲೆವೆಲ್ ಪಿನ್ಸ್ ಕೂಡ ಇಲ್ಲಿ ಕ್ರಿಯೇಟ್ ಆಗಿದೆ. ಅನ್ಲೆಸ್ ಮಾರ್ಕೆಟ್ 51,500 ಮೇಲೆ ನಿಂತ್ಕೊಂಡಿದ್ದಾನೆ, ಹೈಯರ್ ಲೋ ಕ್ರಿಯೇಟ್ ಮಾಡ್ತಾನೆ ಅಂದರೆ ದಿಸ್ ಇಸ್ ನಾಟ್ ಗುಡ್ ಫಾರ್ ಅ ಕಾಲ್ ಬೈಯಿಂಗ್ ಹಿಯರ್. ಇಲ್ಲಾಂದರೆ ಈ ಲೆವೆಲ್ನಲ್ಲಿ ನೀವು ಸೆಲ್ಲಿಂಗ್ ಪ್ಯಾಟರ್ನ್ಗಳನ್ನೇ ಹುಡುಕ್ತೀರಿ. ಓಕೆ, ಇಲ್ಲ ಮಾರ್ಕೆಟ್ ನಿಮಗೆ ಗ್ಯಾಪ್ ಡೌನ್ ಕೂಡ ಕೊಟ್ಟಿದ್ದಾನೆ ಅರೌಂಡ್ 50,350 ಅಥವಾ 50,400. ಸೊ ಅನ್ಲೆಸ್ ಮಾರ್ಕೆಟ್ ನಿಮಗೆ 50,400 ಕೆಳಗೆ ಲೋವರ್ ಹೈ ಮಾಡಲಿಲ್ಲ, ಡೋಂಟ್ ಸೆಲ್ಸ್. ಇದು ಒಂದು ಸಲ ಮಾರ್ಕೆಟ್ ನಿಮಗೆ ಪುಷ್ ಮಾಡಿದೆ, ವಾಪಸ್ ಮಾರ್ಕೆಟಲ್ಲಿ ಕರ್ಕೊಂಬಂದಿದೆ ಅಂದರೆ ಮತ್ತೆ ಪುಷ್ ಮಾಡಿ ಮೇಲ್ಗಡೆ ಹೋಗ್ಬೋದು. ಆವಾಗ ನೀವು ಡಬ್ಲ್ಯೂ ಪ್ಯಾಟರ್ನ್ ಕಾಣ್ಬೋದು ಅಥವಾ ಡಬಲ್ ಬಾಟಮ್ ಸ್ಟ್ರಕ್ಚರ್ ಕೂಡ ಕಾಣ್ಬೋದು ಅನ್ನೋ ಸ್ಟ್ರಕ್ಚರ್ ಇದೆ. ಸೊ ಒಂದಂತೂ ಕ್ಲಿಯರ್ ಇದೆ, ಮಾರ್ಕೆಟ್ ಈ ರೇಂಜ್ ಒಳಗಡೆ ಇದ್ದರೆ ಸ್ಟ್ರಾಡಲ್ಗಳು ವರ್ಕ್ ಆಗ್ತಾ ಇರುತ್ತೆ ಅರೌಂಡ್ 51,200 50,900 ಒಳಗೂ. ಓಕೆ, ಟೋಟಲಿ 300 ಪಾಯಿಂಟ್ಸ್ನ ಸ್ಟ್ರಾಡಲ್ ವರ್ಕೌಟ್ಸ್ ಮಾಡ್ತೀರಿ. ಇಲ್ಲ ಮಾರ್ಕೆಟ್ ಇದೇ ರೇಂಜ್ ಒಳಗೆ ಸ್ಟ್ರಾಂಗಲ್ ಕೂಡ ವರ್ಕೌಟ್ ಮಾಡ್ಬೋದು. 51,500 ಆ್ಯಂಡ್ 50,500 ಎರಡೂ ಕಾಲ್ ಮತ್ತು ಪುಟ್ಗಳನ್ನ ಸೆಲ್ ಮಾಡಿ ಸ್ಟ್ರಾಂಗಲಿಂದ ಕೂಡ ಈಸಿಲಿ ದುಡ್ಡು ಮಾಡ್ಕೋತೀರಿ. ಬಿಕಾಸ್ ಎಕ್ಸ್ಪೈರ್ ಇದೆ, ಈಸಿಲಿ ದುಡ್ಡು ಆಗುತ್ತೆ ಆ್ಯಂಡ್ ಪ್ರೀಮಿಯಮ್ಸ್ ಕೂಡ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ. ಯು ಕ್ಯಾನ್ ಚೆಕ್ಔಟ್ ಹಿಯರ್. ಸಿ 51,000 ಆಸ್ಪಾಸು. ಓಕೆ, ಯು ಕ್ಯಾನ್ ಚೆಕ್ಔಟ್ ದಿಸ್ 260 and 228 ಲೆವೆಲ್. ಸೊ ನಾನು ಶಾರ್ಟ್ ಸ್ಟಾರ್ಡಲ್ ಮಾಡ್ಕೊಂಡಾಗ ಇಟ್ ವಾಸ್ ಅರೌಂಡ್ 315 ಆ್ಯಂಡ್ 300 ಚಿಲ್ಲರೆ ಇದ್ವು. ಇವನ್ ನಾವು ಇದನ್ನು ಲೈವ್ ಸೆಷನಲ್ಲಿ ಯೂಟ್ಯೂಬ್ ಲೈವಲ್ಲಿ ಕೂಡ ಡಿಸ್ಕಷನ್ ಮಾಡ್ತಾ ಇದ್ವಿ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ನೋಡ್ಕೋಬೋದು ಸರ್, ಇಲ್ಲಿ 21 ಲಕ್ಷ, ಈ ಕಡೆ ಕೂಡ 21 ಲಕ್ಷ. ಯಾಕೆ ಹಿಂಗಿರುತ್ತಪ್ಪ ಅಂದರೆ ಯೂಶಲಿ ಸ್ಟಾರ್ಡಲ್ ಟೈಮಲ್ಲಿ, ಅಂದರೆ ಎಕ್ಸಾಂಪಲ್ ಮಾರ್ಕೆಟ್ ನಿಂತಿರುವ ಜಾಗ ATMನಲ್ಲಿ ಯೂಶಲಿ ತೀಟಾ ವಿಲ್ ಬಿ ಹೈ ಸರ್. ಸೊ ದಟ್ ಈಸ್ ವೈ ಜಾಸ್ತಿ ಜನ ಏನು ಮಾಡ್ತಾರೆ, ಸ್ಟ್ರಾಡಲ್ ಪ್ರಿಫರ್ ಮಾಡ್ತಾರೆ ಜಾಸ್ತಿ ಪ್ರೀಮಿಯಮ್ನ ಈಸಿಲಿ ಈಟ್ ಮಾಡಲಿಕ್ಕೆ. ಸೊ ಫೈನ್ ಸರ್, ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಈ ರೀತಿ ಸಿಚುವೇಶನ್ ಇಲ್ಲ, ಮಾರ್ಕೆಟೇ ಹೋಗ್ತಾನಪ್ಪ ಅಂದರೂ ಕೂಡ 10 ಲಕ್ಷ 11 ಲಕ್ಷ 11 ಲಕ್ಷ 7 ಲಕ್ಷ ಡೈರೆಕ್ಟ್ ಆಗಿರುವ ಹೈಯೆಸ್ಟ್ ರಿಜೆಕ್ಷನ್ ಇಸ್ ಅ 51,500. ಫ್ಲಾಟ್ ಓಪನ್ ಆಗಿದೆ, ಗೋ ಫಾರ್ ಅ ಸ್ಟ್ರಾಂಗಲ್ ಥಿಂಗ್ಸ್ ಹಿಯರ್ ಬಿಕಾಸ್ 80 ಪ್ರೀಮಿಯಮ್ ಇದೆ ಆ್ಯಂಡ್ ಕೆಳಗಡೆ ಕೊಡುವ ಒಂದು 50,400 ಲೆವೆಲ್, ಈ 70-80 ಲೆವೆಲ್ ಇದೆ. ಓಕೆ, ಅದನ್ನು ಕೂಡ ನೀವು ಸೆಲ್ ಔಟ್ ಮಾಡಿ. ಯು ಕೆ ಎಸ್ ಮಾರ್ಕೆಟ್ನ ಅಡ್ಜಸ್ಟ್ ಮಾಡ್ತಾ ಇದ್ದರೆ ಕೂಡ 160 ಪಾಯಿಂಟ್ಸ್ ಯು ಆರ್ ಗೇನಿಂಗ್ ಹಿಯರ್. ಸೊ ಕ್ವಾಂಟಿಟಿ ಲಾಟ್ ಸೈಜ್ ಚೆನ್ನಾಗಿದ್ರೆ ಈಸಿಲಿ ದುಡ್ಡಾಗುತ್ತೆ. ಈಸಿಲಿ ಅಂದರೆ ಐಮ್ ಟಾಕಿಂಗ್ ಹಿಯರ್, ಯಾವುದೇ ಕಷ್ಟ ಇಲ್ಲದೆ ದುಡ್ಡಾಗುತ್ತೆ ಇನ್ ಕೇಸ್ ಟ್ರಯಾಂಗಲ್ ಅಡ್ಜಸ್ಟ್ ಮಾಡ್ಲಿಕ್ಕೆ ಬಂದರೆ. ಓಕೆ, ಮಾರ್ಕೆಟಲ್ಲಿ ಮೇಜರ್ ನಾವು ಡಿಸ್ಕಷನ್ ಮಾಡಿದ್ವಿ. ಮಾರ್ಕೆಟಲ್ಲಿ ನಾಳೆ ಫೇಕ್ ಬ್ರೇಕ್ಔಟ್ ಬ್ರೇಕ್ ಡೌನ್ ಕೂಡ ಕೊಡೋ ಚಾನ್ಸಸ್ ಹೆವಿ ಇದೆ ಬಿಕಾಸ್ ಆಫ್ ಓಪನ್ ಇಂಟ್ರೆಸ್ಟ್ ಅದೇ ರೀತಿ ಬಿಲ್ಟಪ್ ಇದೆ, ಟೆಕ್ನಿಕಲ್ ಕೂಡ ಅದೇ ರೀತಿ ಬಿಲ್ಟಪ್ ಇದೆ. ಸೊ ಎಕ್ಸ್ಪೈರಿ ಕೂಡ ಇದೆ, ನಾವು ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಈಗ ಫ್ಲಾಟ್ ಏನು ಅಂತ ಹೇಳಿ, ಗ್ಯಾಪ್ ಅಪ್ ಏನು ಅಂತ ಹೇಳಿ, ಗ್ಯಾಪ್ ಡೌನ್ ಏನು ಅಂತ ಹೇಳಿ ಡಿಸ್ಕಷನ್ ಮಾಡಿದ್ವಿ. ಏನೋ ಚೇಂಜಸ್ ಇರಿದ್ರೆ ನಾನು ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ಓಕೆ, ಸೊ ಲೆಟ್ ಅಸ್ ಗೋ ಟು ದ ಫಿನ್ ನಿಫ್ಟಿ.
ಓಕೆ, ಫಿನ್ ನಿಫ್ಟಿ ಇವತ್ತೇ ಎಕ್ಸ್ಪೈರ್ ಆಗಿದೆ. ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಅಂಡ್ ಸಪೋರ್ಟ್ಗಳನ್ನ ನೋಡ್ಕೋತೀರಿ. 23,500 as a 650 is a major resistance level and 23,400 level is a major support level ಇದೆ. ಓಕೆ, ಇನ್ ಕೇಸ್ ಮಾರ್ಕೆಟ್ ಏನಾದರೂ ಈ ಝೋನ್ ನೋಡ್ಕೋಬಹುದು, ಬಾಕ್ಸ್ ರೇಂಜ್ ಇದೆ, ಇದನ್ನ ಬ್ರೇಕ್ಔಟ್ ಮಾಡಿ ಮೇಲ್ಗಡೆ ಹೋಗ್ತಂದ್ರೆ ಮ್ಯಾಕ್ಸಿಮಮ್ ಟಾರ್ಗೆಟ್ ಇರೋದು ಓನ್ಲಿ 23,550, ದಟ್ ಈಸ್ 50 ಪಾಯಿಂಟ್ಸ್ ಓನ್ಲಿ. ಸೊ ಇಲ್ಲಿ ಈಸಿಲಿ ದುಡ್ಡಾಗೋ ಚಾನ್ಸಸ್ ಕಮ್ಮಿ ಇದೆ ಕಾಲ್ ಬೈ ಮಾಡಿದ್ರೆ. ಸೊ ಇನ್ ಕೇಸ್ ಇದೇ ರೀತಿ ಮಾರ್ಕೆಟ್ 23,440 ಲೆವೆಲ್ ಏನಾದ್ರು ಬ್ರೇಕ್ ಡೌನ್ ಮಾಡಿದೆ, ಲೋವರ್ ಆಗಿ ಕಂಡಿದೆ ನಿಮಗೆ, ಆವಾಗ ನೀವು ಸೆಲ್ಔಟ್ ಮಾಡ್ಬೋದು ಫಾರ್ ಅ ಟಾರ್ಗೆಟ್ ಅಬೌಟ್ 23,300 to 23,200 ಲೆವೆಲ್. ಓಕೆ, ಆ್ಯಂಡ್ ಮಾರ್ಕೆಟ್ 23,200 ಕೂಡ ಬ್ರೇಕ್ ಡೌನ್ ಆಗಿ ಕ್ಯಾರಿ ಆಗ್ತಾ ಇದ್ರೆ ಯು ಕ್ಯಾನ್ ಗೋ ಫಾರ್ ಅ 23,000 ಟಾರ್ಗೆಟ್ಸ್. ಓಕೆ, ಇದು ಫ್ಲಾಟ್ ಆ್ಯಂಗಲಿಂದ ಡಿಸ್ಕಷನ್ ಮಾಡಿದ್ರಿ. ಕೆಲವೊಂದು ಗ್ಯಾಪ್ ಅಪ್ ಆದರೆ ಎಸ್ ಸರ್ 23,550 ಮೇಲೆ ನಿಂತ್ಕೊಂಡದ್ದು ಹೈಯರ್ಲ ಆದರೆ ಸರ್ ಯು ಕ್ಯಾನ್ ಹ್ಯಾವ್ ಅ ರಿಜೆಕ್ಷನ್ ಝೋನ್ ಅರೌಂಡ್ 23,700. ನೆಕ್ಸ್ಟ್ ಲೆವೆಲ್ ಇಸ್ 23,800 ಲೆವೆಲ್. ಓಕೆ, ಮಾರ್ಕೆಟ್ ನಿಮಗೆ ಗ್ಯಾಪ್ ಡೌನ್ ಓಪನ್ ಆಗಿದೆ, ಲೈಕ್ 23,350 ಓಪನ್ ಆಗಿದೆ. ಒಂದು ತಿಳ್ಕೊಳ್ಳಿ ಸರ್, ಮಾರ್ಕೆಟ್ ರ್ಯಾಲಿ ಆಗಿದೆ. ಸೊ ಈಸಿಲಿ ಮಾರ್ಕೆಟ್ ಆ ರೀತಿ ಬಿಟ್ಕೊಡೋದಿಲ್ಲ, ಮೇಲ್ಗಡೆ ಬರುತ್ತೆ. ಸೊ ಇಲ್ಲಿ ಗ್ಯಾಪ್ ಕ್ರಿಯೇಟ್ ಆಗಿದೆ ಅಂತ ಸೆಲ್ಲರ್ಸ್ ಬಂದಿರ್ತಾರೆ. ಸೊ ಇಲ್ಲಿ ಪ್ಯಾಟರ್ನ್ ಆಫ್ ಸೆಲ್ಲಿಂಗ್ ಆಗ್ತಿದೆಯಾ ಕ್ವಶನ್ ಮಾರ್ಕ್. ಸೆಲ್ಲಿಂಗ್ ಆಗ್ತಾ ಇದ್ರೆ ಮಾರ್ಕೆಟ್ ಏನಾಗುತ್ತೆ, ಇಲ್ಲಿಂದ ಸೆಲ್ಲಿಂಗ್ ವಾಪಸ್ ಬರುತ್ತೆ. ನೀವು ಸ್ಮಾಲೆಸ್ಟ್ ಸೆಲ್ ಟಾರ್ಗೆಟ್ ಮಾಡಿ 23,300 ವಿಚಾರ ಮಾಡ್ಬೋದು. ಇಲ್ಲ ಮಾರ್ಕೆಟ್ ಇದು ಹೋಲ್ಡ್ ಮಾಡಿ ಮೇಲ್ಗಡೆ ಹೋಗ್ತಾ ಇದ್ರೆ ಮ್ಯಾಕ್ಸಿಮಮ್ 23,550 ಕೂಡ ಟಾರ್ಗೆಟ್ ಮಾಡ್ಬೋದು. ಸೊ ಇಲ್ಲ ಗ್ಯಾಪ್ ಡೌನ್ ಓಪನ್ ಈ ರೀತಿ ಆದಾಗ ಲೋ ಬ್ರೇಕ್ ಆಗ್ತಾ ಇದ್ರೆ ಯು ಕ್ಯಾನ್ ಟ್ರೈ ಫಾರ್ 23,200 ಲೆವೆಲ್. ಇಲ್ಲಿ ಬಂದರೆ ಏನು ಬೈಂಗ್ ಸಿಗ್ತಾ ಅನ್ನೋದು ಒಂದು ಪ್ಯಾಟರ್ನ್ ನೋಡ್ಕೋಬೋದು ಬಿಕಾಸ್ ಆಫ್ ಮೇಜರ್ ಸಪೋರ್ಟ್ ಪ್ಲೇ ಹಿಯರ್. ಓಕೆ, ಈ ರೀತಿ ಫಿನ್ ನಿಫ್ಟಿ ಒಳಗಡೆ ಎಲ್ಲ ಆ್ಯಂಗಲಲ್ಲಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಫ್ಲಾಟ್ ಆ್ಯಂಗಲಿಂದ ಡಿಸ್ಕಷನ್ ಮಾಡಿದ್ವಿ. ಆ್ಯಂಡ್ ನಾಳೆ RBI ಇಂಟ್ರೆಸ್ಟ್ ರೇಟ್ ಡಿಸಿಷನ್ಸ್ ಇರೋದ್ರಿಂದ ಮಾರ್ಕೆಟ್ ಯೂಶ್ವಲಿ ಅಟ್ಲೀಸ್ಟ್ ಸರ್ 10:30 11:30ವರೆಗೂ ಮಾರ್ಕೆಟ್ ವಿಲ್ ಬಿ ಇನ್ ದ ಹ್ಯೂಜ್ ಅಪ್ಸ್ ಆ್ಯಂಡ್ ಡೌನ್ಸ್ ಒಳಗಡೆ ಇರುತ್ತೆ. ಸೊ ಅದನ್ನು ನೀವು ಅವಾಯ್ಡ್ ಮಾಡಿ ಓಕೆ 11:30 12 ಗಂಟೆ ಮೇಲೆ ಟ್ರೇಡ್ ಮಾಡಿದ್ರೆ ಒಳ್ಳೆಯದು ಅಂತ ಒಂದು ಅಭಿಪ್ರಾಯ ಇದೆ. ಬಿಕಾಸ್ ಮಾರ್ಕೆಟ್ ವೊಲಟೈಲ್ ಇದ್ದಾಗ ಆಬ್ವಿಯಸ್ಲಿ IV ರೈಸ್ ಆಗುತ್ತೆ, ನಾವು ಹೆಚ್ಚಿನ ರೇಟ್ನಲ್ಲಿ ಕಾಲ್ ಬೈ ಮಾಡಿಬಿಡ್ತೀವಿ. ಆ್ಯಂಡ್ ಸಡನ್ಲಿ ಇಂಟ್ರೆಸ್ಟ್ ರೇಟ್ ಡಿಸಿಷನ್ಸ್ ಎಲ್ಲ ನ್ಯೂಸ್ ಎಲ್ಲ ಹೊರಗಡೆ ಬಂದಮೇಲೆ IV ಡಿಕ್ಲೈನ್ ಆದರೆ ಅದು ಕೂಡ ನಮಗೆ ಲಾಸ್ ಮಾಡುತ್ತೆ. ಆ್ಯಂಡ್ ಥೀಟಾ DK ಕೂಡ ಹೆವಿಲಿ ಲಾಸ್ ಮಾಡೋ ಚಾನ್ಸ್ ಇದೆ. ಈವನ್ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರ್ ಇದೆ. ಸೊ ಎಲ್ಲ ಆ್ಯಂಗಲಲ್ಲಿ ಡಿಸ್ಕಷನ್ ಮಾಡಿದ್ವಿ. ಆ್ಯಂಡ್ RBI ಇಂಟ್ರೆಸ್ಟ್ ರೇಟ್ ಬಗ್ಗೆ ಕೂಡ ಹೇಳಿದ್ದೀವಿ, ಡಿಸ್ಕಷನ್ ಮಾಡಿದ್ವಿ. ಏನೋ ಚೇಂಜಸ್ ಇರುತ್ತೆ, ಆ ಚೇಂಜಸ್ ಇದ್ದರೆ ಇನ್ ಕೇಸ್ ನೀಡ್ ಇದ್ದರೆ ನಾನೇನು ಮಾಡ್ತೀನಿ, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೆಳಗಡೆ ಇದೆ ಡಿಸ್ಕ್ರಿಪ್ಷನಲ್ಲಿ, ನಾನು ಅಪ್ಡೇಟ್ ಮಾಡ್ತೀವಿ. ಆ್ಯಂಡ್ ಬೈ ದ ಬಾಯ್ ಇದೇ November 1ರಿಂದ ನಾವೇನು ಮಾಡ್ತಾ ಇದ್ವಿ, ಬ್ಯಾಚ್ ನಂಬರ್ 8ನ ಕ್ಲಾಸ್ನ ಶುರು ಮಾಡ್ತಿದ್ದೀವಿ. ಮೋಸ್ಟ್ ಆಫ್ ದ ಪೀಪಲ್ಸ್ ಹ್ಯಾವ್ ರಿಕ್ವೆಸ್ಟೆಡ್ ಟು ಸ್ಟಾರ್ಟ್ ದ ನ್ಯೂ ಬ್ಯಾಚ್ ಹಿಯರ್. ಸೊ ಅದಕ್ಕೋಸ್ಕರ ಶುರು ಮಾಡ್ತೀವಿ. ಇನ್ ಕೇಸ್ ಯಾರಾದ್ರೂ ಇಂಟ್ರೆಸ್ಟ್ ಇದ್ದರೆ ಏನು ಮಾಡ್ಬೋದು, ಕೆಳಗಡೆ ಸಿಲೆಬಸ್ ಕಾಪಿ ಇದೆ, ಅದನ್ನ ಓದ್ಕೊಳ್ತೀರಿ. ಓದ್ಕೊಂಡು ಇಂಟ್ರೆಸ್ಟ್ ಇದ್ದರೆ ಫೋನಲ್ಲಿ ಮಾತಾಡಿ ನಮ್ಮ ಜೊತೆ ಜಾಯಿನ್ ಕೂಡ ಆಗ್ಬೋದು ಈ November 1 ಬ್ಯಾಚ್ ಒಳಗಡೆ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿರ್ಬೋದು, ಇಷ್ಟ ಆದರೆ ಏನು ಮಾಡ್ತೀರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ ಆ್ಯಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡಿರ್ತೀರಿ. ಥ್ಯಾಂಕ್ ಯು ವೆರಿ ಮಚ್.